ಮಿರಪ್ಪ ನಿನ್ ಸಾಯಕ್ ಹೋತ್ವಾ ಮಕ್ಕಳು ಗಾಡಿ ಓಡಿಸ್ ಬರ್ಲ. So hey guys, good morning. This is Jatin Patil. Welcome to the new vlog. ಸೊ ನೋಡಪ್ಪ, ಈಗ ಇವತ್ತು ಹೊಂಟಿದ್ದೆವು ನಾವು ಧಾರವಾಡಕ್ಕೆ. ಆ್ಯಕ್ಚುಲಿ ಸ್ವಲ್ಪ ಫಂಕ್ಷನ್ ಇತ್ತು. ದೆನ್ ಫಸ್ಟ್ ವಿ ಥಾಟ್ ದ್ಯಾಟ್ ಕಾರ್ ತೊಗೊಂಡು ಹೋಗೋಣ ಅಂತ. ಲೇಟ್ರ್ ಗಬ್ಬರ್ ನೆನಪತ್ತು ಭಾಳ ದಿವಸ ಇತ್ತು ಓಡಿಸಿ. ಭಾಳ ದಿವಸ ಆಗಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಲಾಂಗ್ ರೈಡ್ ಐತಿಲ್ಲ. ಲಾಂಗ್ ರೈಡ್ ಭಾಳ ದಿವಸ ಇತ್ತು. ಸೊ ಅರೌಂಡ್ 375 ಕಿಲೋಮೀಟರ್ ಜರ್ನಿ ಐತಿ. ದೆನ್ ವಿ ಥಾಟ್ ಗಬ್ಬರ್ ತೊಗೊಂಡು ಹೋಗೋಣ ಅಂತ. ಇನ್ನೊಬ್ಬ ಫ್ರೆಂಡ್ ಇದ್ದಾನೆ. ಸೊ ಆನ್ ದ ವೇ ಅವ್ನು ಪಿಕ್ ಮಾಡಿ ದೆನ್ ವಿ ವಿಲ್ ಗೋ. ಓಕೆ, ಸಿ ಯು ಆನ್ ದ ಬೈಕ್. ಬೈ ಬಾಯ್. ಸೊ ಹೇ ಗೈಸ್, ಆಲ್ ಸೆಟ್ ಟು ಗೋ. ಶೂಸ್ ಹಾಕೋಯ್ನು ಮತ್ತು ಸ್ವಲ್ಪ ಡೇಸಿ ಇಲ್ಲಿ ನೋಡ್ರಪ್ಪ, ಡೇಸಿ ಇರ್ತಿತ್ತು ಖಾಯಮ್ಮ ಬಾಯ್ ಅಂತ ಹೇಳಿ ಹೋಗ್ತಿದ್ದು. ಓಕೆ, ಟ್ರಿಪ್ ಮೀಟರ್ ಸೆಟ್ ಟು 0. ಲೆಟ್ಸ್ ಗೋ. ಸೊ ಆ್ಯಸ್ ಐ ಸೆಡ್, ಆಲ್ಮೋಸ್ಟ್ 360 ಕಿಲೋಮೀಟರ್ ಜರ್ನಿ ಐತಿ. 360 ಸ್ವಲ್ಪ ಹೆಚ್ಚೇ ಇರ್ಬೇಕನ್ರಿ. ಇಲ್ಲಿಂದ ಬೆಳಗಾವಿ 80, ಅಲ್ಲಿಂದ ಓಯ್ ಡಾಗಿ. ಪ್ಲ್ಯಾನ್ ಏನೈತಂದ್ರೆ, ಆ್ಯಕ್ಚುಲಿ ನಮ್ಗೆ ಸಂಕೇಶ್ವರ ಮ್ಯಾಗಿನ ಶಾರ್ಟ್ಕಟ್ ಐತಿ. ಸ್ವಲ್ಪ ಒಂದು 5 to 10 ಕಿಲೋಮೀಟರ್ಸ್ ಉಳಿದೈತಿ. ಬಟ್ ಪ್ರಾಬ್ಲಮ್ ಈಸ್ ಫ್ರೆಂಡ್ ಒಬ್ಬ ಬರೋನಲ್ಲ. ದೆನ್ ನಾವು ಇರ್ತಾನೆ ಸೊಲ್ಲಾಪುರ ಕಡೆ, ಸ್ವಲ್ಪ ಈ ಥರ ಹೊರಗೆ ಬರ್ದಿದ್ದೆ, ಹೈವೇ ಕಡೆ ಬರ್ದಿದ್ದದ. ದೆನ್ ಸೊಲ್ಲಾಪುರಕ್ಕೆ ಹೋಗ್ಬೇಕು ನಾವು ಫಸ್ಟ್. ಅದು ಸೊಲ್ಲಾಪುರ ಅಲ್ಲ, ನಮ್ದು ಪಂಡ್ರಪುರ, ನಮ್ದು ಆಪ್ರೇಷನ್ ಸೊಲ್ಲಾಪುರ ಅಲ್ಲ, ಇಲ್ಲೊಂದು ಸೊಲ್ಲಾಪುರ ಐತಿ. ಸೊ ಅಲ್ಲಿ ಹೊರಗೆ ಹೋಗ್ಬೇಕು ನಾವು ಔಟ್ಸ್ಕರ್ಟ್ಸ್ದಾಗ ಫಸ್ಟ್. ಸೊ ಐ ವಾಸ್ ಥಿಂಕಿಂಗ್ ದ್ಯಾಟ್ ಅಲ್ಲೇ ಹಂಗೆ ಹೋಗಿ ಪಿಕ್ ಮಾಡಿ ದೆನ್ ಇದು ಮಾಡಬೇಕು. ಸ್ವಲ್ಪ ದೂರ ಆದೈತಿ, ಯಾಕಂದ್ರೆ ನಾವು ನಿಪ್ಪಾಣಿ ಮ್ಯಾಗಿಂದ ಹೋಗ್ಬೇಕಲ್ಲ. ಸೊ ಈಗ ಅದ ಪ್ಲ್ಯಾನ್ ಮಾಡತ್ತೀನಿ ನಾ. ಈ ರೈಡ್ಗೆ ಹೋಗಿ ಬಂದಮೇಲೆ ಚೇನ್ ಲೂಪ್ ಮಾಡ್ಬೇಕಂತ. ಆ ಕಡೆ ನೋಡುವಲ್ಲ ಪೀಪಲ್ ಹಂಗೆ ಬರಕದ. ಸ್ವಲ್ಪ ಅವ್ನು ಹೇಳು ನೋಗಪ್ಪ. ಹಿಂದೆ ನೋಡ್ತು ಬಜಾರ ಗಾಡಿ ಮಿರರ್ ಹಾಕೋಪಲ್ಲ. ನಿಲ್ಸಲ ನಿಲ್ಸಲ ದಾಂಡಿಗೆ ಯಾವನಾಯ್ತು ಹೇಳ್ತಾನೆ ನಿಲ್ಸ. ಅಲ್ಲ ಅಲ್ಲಿ ಟ್ರಕ್ ಬರ್ತಿದೆ. ಗಜಬ್ ಬೇಜತಿ. तो कहा लगता था कि नहीं लौटेंगे. ನಿಲ್ಸ ಕಡೆ ನಿಲ್ಸ. ನಿಲ್ಸ ಹೇಳ್ತಾನ ನೀನ್ ನಿಲ್ಲತಾ ಏನಿಲ್ಲ. ಓಡ್ಕದಿ ನಿನ್ನ ಎಕ್ಸಾಮ್ ಇರೋತಕ್ಕ ಅಲ್ಲಿ ಟ್ಯಾಕ್ಟರ್ ಬರ್ಕದೈತೆ. ಇತ್ತ ಕಡೆ ಮಿರರ್ ಇಲ್ಲ ನಿನ್ ಕಡೆ. ನಾ ಎಂದು ಬರ್ಕದ ಇಂಡಿಕೇಟರ್ ಕೊಡೋದಿಲ್ಲ, ಏನಿಲ್ಲ. ಹೆಂಗ್ ಬರ್ತಿರೋ ನೀ? ಯಾ ನೋಡಿ ಅದಕ್ಕ ಮಿರರ್ ಹಾಕೋಲ್ಲ. ಮಿರರ್ ಹಾಕೋ ನಿನ್ ಸಾಯಕ್ ಹೋತ್ವಾ ಮಕ್ಕಳು ಗಾಡಿ ಓಡಿಸ್ ಬರ್ಲ. A few moments later. ಆ್ಯಕ್ಚುಲಿ ಇನ್ಕತ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಓಕೆ ಥ್ಯಾಂಕ್ ಯು. ಸೊ ಅದು ಇನ್ಕತ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಅವ ಮಿರರ್ ಫಸ್ಟ್ ಆಫ್ ಆಲ್ ಮಿರರ್ ಇಲ್ಲ. ಮಿರರ್ ನನ್ನ ಗಾಡಿಗೆ ಭೀ ಇಲ್ಲ ಮಿರರ್. ಬಟ್ ದ್ಯಾಟ್ಸ್ ನಾಟ್ ದ ಪ್ರಾಬ್ಲಮ್. ಮಿರರ್ ಇಲ್ಲಾಗಿತ್ತಂದ್ರೂ ಅವ್ನು ಲೇನ್ದಾಗ ಇರಬೇಕು. ಅವ್ನು ಅಟ್ಲೀಸ್ಟ್ ಹಿಂತಿರುಗಿ ನೋಡ್ರ ಹಾಕೋದು ಸೈಡ್ ತೊಗೋಬೇಕು. ಅವ್ನು ತಗೊಲಿಲ್ಲ. ಸೊ ಅದ ನಂಗೆ ಹೇಳಿ ನಾವು ನಿಲ್ಲಿಸಿ ಅಲ್ಲಿ ಫಸ್ಟ್ ನಿಲ್ಸತ್ತ ಹೇಳಿ ನಿಲ್ಲಿಲ್ಲ ಅವ್ನು. ಸೊ ಉಲ್ಟಾ ನಂಗೆ ಮತ್ತು ಒಂಥರ ಇದಾಯ್ತು. ಯಾರು ಹೇಳಕ್ಕದ ಮನುಷ್ಯ ಕೇಳ್ಕಿರ್ಬೇಕಲ್ಲ. ಸೊ ನಿಲ್ಲಂದ್ರೆ ನಿಲ್ಕಿರ್ಬೇಕು. ಹಂಗೆ ಓಡೋದು ನನಗೆ ಅವಶ್ಯಕತೆ ಐತಿ. ನಾ ಪೊಲೀಸ್ ಇದ್ದಾನು ಏನೇನು ಸ್ಟೂಡೆಂಟ್ ಇದ್ದ ಅನಿಸ್ತೈತಿ. ಎಕ್ಸಾಮ್ ಐತೆ ಅನ್ನಕತ್ತ. ಸೊ
ಇಯರ್ಲಿ ತಗೋತಂದೆ ನಾನು. ಇಂಥವ್ರು ಎಲ್ಲ ಇರ್ರೆಸ್ಪಾನ್ಸಿಬಲ್ ಪರ್ಸನ್ಸ್ ಇರ್ತಾರೆ ನೋಡಿ. ನಂಗೆ ಗುರ್ತೈತೆ ನಾ ಬರ್ಕದನತ್ತ ಆ ಕಡೆ ಈ ಕಡೆ ನೋಡಲ್ದವ್ರನ್ನ ತಗೋಕದ. ಈಗ ಆ್ಯಕ್ಚುಲಿ ಇಂದು 2 ಇನ್ಸಿಡೆಂಟ್ ಅದು ಫಸ್ಟ್ದು ಒಂದು, ಇದು ಸೆಕೆಂಡ್ದು ಒಂದು. ಯಾಕೋ ದಿವಸ ಚಲೋ ಕಾಣುವತ್ತು. ಏನಾಗಿತ್ತು ಅಂದ್ರೆ ನಾನು ಮಿರಜ್ ಕೊಂಟಿನಲ್ಲ, ಅವಾಗ ಪವರ್ ಸಿಗೋಲಾಗಿತ್ತು ನಂಗೆ. ಸೊ ಅದಕ್ಕೆ ಏನು ಮಾಡಿದೆ, ನಾರ್ಮಲ್ ಪೆಟ್ರೋಲ್ ಹಾಕಿನ ಅವಾಗ. ಬಟ್ ನಿಪ್ಪಾಣಿದಾಗ ಪವರ್ ಅವೈಲೇಬಲ್ ಐತಲ್ಲ. ಸೊ ಟುಡೇ ಐ ಥಾಟ್ ಸ್ವಲ್ಪ ಟ್ಯಾಂಕ್ ಎಂಟಿ ಮಾಡಬೇಕು. ಎಂಟಿ ಆಗೈತಿ ಈಗ ಆ್ಯಕ್ಚುಲಿ. ಸ್ವಲ್ಪ ಭಾಳ ಆದ್ರೆ 1 ಲೀಟ್ರ್ ಅದು ಇರಬೇಕು, 1 ಲೀಟ್ರ್ ಅಥವಾ 2 ಲೀಟರ್ಸ್ ಮ್ಯಾಕ್ಸ್. ದೆನ್ ಟ್ಯಾಂಕ್ ಎಂಟಿ ಮಾಡಿ ಇದು ಹಾಕ್ಬೇಕಂತ ಪವರ. ನಿಪ್ಪಾಣಿದಾಗೂ ಎಲ್ಲ ಕಡೆ ಸಿಗೋಲ್ಲ ಪವರ. ಹಾರ್ಡ್ಲಿ 2 ಅಥವಾ 3 ಕಡೆ ಸಿಗ್ತೈತೆ ಪವರ್. ಬರೀ ಎವ್ರೇಜ್ ಎಷ್ಟು ಕೊಡ್ತಿದ್ದು ಗೊತ್ತಿಲ್ಲ. ಮತ್ತು CVRದ ಟ್ಯಾಂಕ್ ಕೆಪಾಸಿಟಿ ಐತಿ ಅರೌಂಡ್ 13 ಪಾಯಿಂಟ್ ಸಮಥಿಂಗ್. ಒಂದು ಫುಲ್ ಟ್ಯಾಂಕ್ ಮ್ಯಾಗ ಅರೌಂಡ್ 350 ಕಿಲೋಮೀಟರ್ಸ್ ಓಡ್ಬೋದು. ಡಿಪೆಂಡ್ಸ್ ಹೆಂಗೆ ನಾವು ಓಡಿಸ್ತಾವ ಅದ್ರ ಮ್ಯಾಗಿಂದ. ಸೊ ಲೆಟ್ ಸಿ. ಸೊ ಇಲ್ಲಿ ಸಿಗ್ತೈತಿ, ಲಾಸ್ಟ್ ಟೈಮ್ ಫಿಲ್ ಮಾಡಿಸಿದ್ನ. ಐ ರಿಮೆಂಬರ್ ಇಲ್ಲಿ ಐತಿ ಪವರ್. $111 बरं 10 लीटर्स का पावर. देख पावर ऑटो कट ऑफ करून दे. सोड हे जरा आत घाला. फुल झालं. येस, बस बस बस. आज कुछ तो बात होगी ना. किती झालं? 1256. किती लिटर बसला? 1130. 11 ಲೀಟ್ರ್ ಆ್ಯಂಡ್ 300 ml. ಸೊ ಆಲ್ಮೋಸ್ಟ್ ನನ್ನ ಲೆಕ್ಕಲೆ ಒಂದು 2 ಲೀಟರ್ಸ್ ಇತ್ತು फर्स्ट. दादा पुढं 28 करा, पुढं आणि मागं 35, 33, 33. A few moments later. So okay guys, done with the PUC. ಸೊ ಟ್ಯಾಂಕ್ ಫುಲ್ ಮಾಡಿಸಿದವು. ಆಲ್ಮೋಸ್ಟ್ 13 to 13.5 ಲೀಟರ್ ಕೆಪಾಸಿಟಿ ಐತಿದ. ಬಟ್ ಆ್ಯಸ್ ಐ ಸೈಡ್ ಹಳೇದು ಸ್ವಲ್ಪ ಉಳಿದಿತ್ತು ಪೆಟ್ರೋಲ. ಒಂದು 1.5 to 2 ಲೀಟರ್ಸ್ ಉಳಿದಿರ್ಬೇಕು. ಮಿರಜ್ಗೆ ಹೋಗಿದ್ದು ನಾವು ಹಾಕಿನ್ನು 11.30 ಆ್ಯಂಡ್ರೆ ಫುಲ್ ಆಗೈತಿ. ಓಕೆ ದನ್.